2026ಗೆ ತುಂಬಾ ಅಂದ್ರೆ ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟ್ ರಿಸಲ್ಟು? ನನ್ನ ಒಂದು ಪ್ರಕಾರ ಡಿಸೆಂಬರ್ ತಿಂಗಳಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ರಪ್ಪನ್ ಜೀರೋ ಆಗುತ್ತೆ. ಅದು ಜೀರೋ ಆಗಲ್ಲ, 100% ಗುರು ದೃಷ್ಟಿ ಇರುತ್ತೆ. ಇರೋದ್ರಲ್ಲಿ ಏನಾದ್ರು ಕೋರ್ಟು ಕೇಸು ಸಣ್ಣ ಪುಟ್ಟ ಮೈ ಮೇಲೆ ಬಂದರೆ ಗೊತ್ತಿಲ್ಲ, ಮನೇಲಿ ಏನಾದ್ರು ಕುಟುಂಬದ ಜಗಳಗಳಿಂದ ಬರ್ಬೇಕು, ಜಗಳ ಹೊರಗಡೆ ಏನು ಬರಲ್ಲ. ಕುಂಭರಾಶಿಯರು ಅತಿ ಹೆಚ್ಚು ಆಲಂಗುಡಿ ಗುರು ಟೆಂಪಲ್ಲು, ತಿರ್ನಲ್ಲಾರ್ ಶನೇಶ್ವರನ ದರ್ಶನ ಮಾಡಿದ್ರೆ ಆ ದೋಷ ನಿವೃತ್ತಿ ಆಗುತ್ತೆ 100%. ಆ ದೋಷ ಬರಲ್ಲ ಖಂಡಿತಲ್ಲ. ಅವರ ಮನೇಲಿ ಅತಿ ಹೆಚ್ಚು ಮಲ್ಲಿಗೆ ಹೂವನ್ನು ಅತಿ ಹೆಚ್ಚು ಬಳಸಬೇಕು. ಸುಖ ಸ್ಥಾನಾಧಿಪತಿ ಶುಕ್ರ, ವೃಷಭ ರಾಶಿ ಅಧಿಪತಿ, ತುಲಾ ರಾಶಿ ಅಧಿಪತಿ ಶುಕ್ರನ ಬಳಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಯಾವ ಒಂದು ಕಲರ್ನ ಯೂಸ್ ಮಾಡಬೇಕಾಗುತ್ತೆ ಕುಂಭರಾಶಿಯವರು? ಕುಂಭರಾಶಿಯವರಿಗೆ ಬ್ಲೂ, ನೀಲಿ, ಯೆಲ್ಲೋ. 2026ರಲ್ಲಿ ಯಾವ ಒಂದು ಬಣ್ಣ ಯೂಸ್ ಮಾಡಬೇಕು? ಬ್ಲೂ, ನೀಲಿ ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಬ್ಲೂ, ನೀಲಿ ಸಕ್ಸಸ್ ಕೊಡುತ್ತೆ. ಮತ್ತೆ ಅದೇ ರೀತಿ ಯಾವ ದೇವ್ರನ್ನ, ಇವಾಗ ಗುರು ಅಂತ ಹೇಳಿದ್ರೆ ಗುರು ಬಿಟ್ರೆ ತುಂಬಾ ಅವರ ಒಂದು ಮನೆ ದೇವ್ರನ್ನ ತುಂಬಾ ಆರಾಧನೆ ಮಾಡ್ಬೋದು. ಅದು ಜನರಲ್ ಅವ್ರ ಮನೆ ದೇವ್ರನ್ನ ಎಂದಿನಂತೆ ಹೋಗ್ತಾರೆ. ಅತಿ ಹೆಚ್ಚು ಕುಂಭರಾಶಿಯರು ಭಾಳ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಖಂಡಿತ ಕೂಡ ಲಕ್ ಬರೋಕ್ಕೆ ಬೇವಿನ ಸೊಪ್ಪನ್ನು ಅತಿ ಹೆಚ್ಚು ತಿಂದರೆ ಒಳ್ಳೆಯದು. ಬೇವಿನ ಸೊಪ್ಪನ್ನು ಅತಿ ಹೆಚ್ಚು ತಿನ್ನಬೇಕಾಗತ್ತೆ. ತುಂಬ ಪಾಸಿಟಿವ್ ನೋಡ್ತಾರೆ. ಅದರಲ್ಲಿ ಮೆಂತ್ಯ ತಿಂದರೆ ಇನ್ನೂ ಲಕ್ ಬರುತ್ತೆ. ಮೆಂತ್ಯನ ಪ್ರತಿ ದಿವಸನೂ ಕೂಡ 2026ರಲ್ಲಿ ಮೆಂತ್ಯ ಒಂದು ಬೇವಿನ ಸೊಪ್ಪನ್ನು ತಿಂದರೆ ಎಂಥ ದೋಷ ನೀವು ಕೂಡ ನಿವೃತ್ತಿ ಆಗುತ್ತೆ ಮೇಡಮ್. ಓಕೆ, ಇಷ್ಟೊತ್ತು ನೋಡಿ ಕುಂಭರಾಶಿ ಬಗ್ಗೆ ಸಾಕಷ್ಟು 2026ರಲ್ಲಿ ಹೇಗಿರುತ್ತೆ ಅನ್ನೋದನ್ನು ಹೇಳಿದ್ದೀರಾ. ಶುಭ ಮತ್ತು ಅಶುಭ ಫಲಗಳನ್ನ ಯಾವ ಒಂದು ಸ್ಟೋನ್ ಅವರು ಯೂಸ್ ಮಾಡಬೇಕು? ಸ್ಟೋನ್ ಅಂತ ಅಂದರೆ ಯಾವ ಕ್ರಿಸ್ಟಲ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಜೆಮ್ ಸ್ಟೋನ್ ಆಗಿರ್ಬೋದು, ಯಾವ ಒಂದು ಹರಳನ್ನು ಯೂಸ್ ಮಾಡಬೇಕಾಗುತ್ತೆ? ನನ್ನ ಪ್ರಕಾರ ಅವರ ಜಾತಕದಲ್ಲಿ ಭಾಳ ವಿಶೇಷವಾಗಿ ಭಾಳ ವೈಬ್ರೇಷನ್ನು ನನಗೆ ತಿಳಿದ ಮಟ್ಟಿಗೆ ಪಚ್ಚೆ ಡೈಮಂಡು ತುಂಬ ಪಾಸಿಟಿವ್ನ ಪ್ರಿಫರೆನ್ಸ್ ಕೊಡುತ್ತೆ. ಪಚ್ಚೆ ಡೈಮಂಡು, ನೀಲ ಅತಿ ಹೆಚ್ಚು ಹಾಕಲೇಬಾರ್ದು ಯಾರು ಕೂಡ, ತುಂಬ ನೋಡಿ ಹಾಕಬೇಕಾಗತ್ತೆ. ಪಚ್ಚೆ ಡೈಮಂಡು ಕನಕ ಪುಷ್ಯ ಹಾಕಿದ್ರೆ ವಿಪರೀತ ರಾಜಯೋಗ ಬರುತ್ತೆ, ಅದ್ಭುತವಾದ ಸಕ್ಸಸ್ಸನ್ನು ಕೊಡುತ್ತೆ. ಕನಕ ಪುಷ್ಯ ರಾಗ ಅಂತಂದರೆ ರೆಗ್ಯುಲರ್ ಆಗಿ ಅವರು ಹಾಕ್ಬೋದು. ಈ ಸರಿ ಅವ್ರ ಮನೆಯಲ್ಲಿ ತುಂಬ ಮದುವೆ ಆಗದಿದ್ದವ್ರಿಗೆ ಸಕಲ ಸಂಪತ್ತು ನೆಮ್ಮದಿ ಬರೋಕ್ಕೆ ಅವರು ನೀಲಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ಮನೇಲಿಡೋದು, ಗುರುಗ್ರಹ ಸಂಬಂಧಪಟ್ಟಿದ್ದಂಥ ಸ್ಟೋನ್ ಇಡೋದು ತುಂಬ ಪಾಸಿಟಿವ್ ಕೊಡುತ್ತೆ. ಮತ್ತು ಪವರ್ ಬರೋಕ್ಕೆ ಸೂರ್ಯಗೆ ಸಂಬಂಧಪಟ್ಟಂಥ ಸ್ಟೋನ್ ಇಡ್ತಾರೆ, ತುಂಬ ಲಕ್ಕನ್ನು ಅತಿ ಹೆಚ್ಚು ನೋಡಬಹುದು ಒಂದು ಕುಂಭರಾಶಿಯವರಿಗೆ. ಇಷ್ಟೊತ್ತರೆಗೂ ಕುಂಭರಾಶಿ ಬಗ್ಗೆ ಸಾಕಷ್ಟು ಶುಭ ಫಲಗಳನ್ನ ಮತ್ತು ಅಶುಭ ಫಲಗಳನ್ನ, ಅಂದರೆ ಎಲ್ಲೋ ಒಂದು ತಿಂಗಳು ಮಾತ್ರ ಅಶುಭ ಆಗಿರುತ್ತೆ ಅಂತ ಹೇಳಿದ್ದೀರಾ. ಸೊ ನನ್ನ ಪ್ರಕಾರ ಕುಂಭರಾಶಿಯವರಿಗೆ ಒಂದು ರಾಜಯೋಗನೇ ಅಂತ ಹೇಳ್ಬೋದು 2026 ಇಸ್ವಿ.